ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿ ಟಾಪ್ 20 ನ್ಯೂಸ್ಗೆ ಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿವೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂಧನದ ಮೇಲಿನ ಅಬಕಾರಿ ಸುಂಕವನ್ನು ಗಣನೀಯವಾಗಿ ಇಳಿಸಿದ ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಲೀಟರ್ಗೆ 13 ರೂಪಾಯಿನಿಂದ 3 ರೂಪಾಯಿಗೆ ಕಡಿತ. ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಲೀಟರ್ಗೆ 10 ರೂಪಾಯಿಯಿಂದ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಸವಾಲುಗಳನ್ನು ಎದುರಿಸಲು ಸಜ್ಜಾದ ಭಾರತ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಅಂತರ್ ಸಚಿವಾಲಯ ತಂಡ ರಚನೆ. ಅಂತರ್ ಸಚಿವಾಲಯದ ತಂಡದ ಮೇಲೆ ಭಾರತದ ಹಿತಾಸಕ್ತಿಗಳನ್ನು ಕಾಪಾಡುವ ಹೊಣೆಗಾರಿಕೆ. ಕರ್ನಾಟಕ ವಿಧಾನಸಭೆ ಉಪಚುನಾವಣೆ ಅಂತಿಮ ಕಣ ಸಿದ್ಧ. ದಾವಣಗೆರೆಯಲ್ಲಿ 25 ಮಂದಿ, ಬಾಗಲಕೋಟೆಯಲ್ಲಿ 9 ಮಂದಿ ಸ್ಪರ್ಧೆ. ಮತದಾನ ನಡೆಯುವ ದಿನಗಳಂದು ಕ್ಷೇತ್ರದಲ್ಲಿ ಸರ್ಕಾರಿ ರಜೆ ಘೋಷಣೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಬಂಡಾಯಕ್ಕೆ ಮತ್ತೊಂದು ಟ್ವಿಸ್ಟ್. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ಸಾದಿಕ್ ಪೈಲ್ವಾನ್. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದ ಸಂಧಾನ ಯಶಸ್ವಿ. ಕಣದಿಂದ ಹಿಂದಕ್ಕೆ ಸರಿದ ಬಂಡಾಯ ಅಭ್ಯರ್ಥಿ ಸಾದಿಕ್. ಹೋರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಉಲ್ಲಂಘಿಸಿ ಸಾಗರ ಹಾದಿಯಲ್ಲಿ ಸಂಚಾರಕ್ಕೆ ಯತ್ನಿಸಿದರೆ ಕಠಿಣ ಕ್ರಮ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಎಚ್ಚರಿಕೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷದ ಹಿನ್ನೆಲೆ ದೇಶದಲ್ಲಿ ಲಾಕ್ಡೌನ್ ಹೇರುವ ಪ್ರಸ್ತಾಪ ಇಲ್ಲ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಹರೇಕಳ ಹಾಜಬ್ಬ, ಸೂರಿಕುಮೇರು ಗೋವಿಂದ ಭಟ್, ರವೀಶ್ ಪಡಮೊಲೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್. ಮಾರ್ಚ್ 28ರಂದು 44ನೇ ಘಟಿಕೋತ್ಸವದಲ್ಲಿ ಪ್ರದಾನ. ತಮಿಳುನಾಡು ವಿಧಾನಸಭೆ ಚುನಾವಣೆ ಸೀಟು ಹಂಚಿಕೆ ವಿವಾದ. ಅಣ್ಣಾಮಲೈ ಅಸಮಾಧಾನ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಪಕ್ಷಕ್ಕೆ ಸೂಚನೆ ನೀಡಿರುವುದಾಗಿ ಶಂಕೆ. ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಮುತ್ತಪ್ಪ ರೈ ಮಗ ರಿಕ್ಕಿ ರೈ ವಿರುದ್ಧ ಮತ್ತೊಂದು ಎಫ್ಐಆರ್. ಸರ್ಕಾರಕ್ಕೆ ವಂಚನೆ ಆರೋಪ. ಪೆಟ್ರೋಲ್ ಸೆಸ್ ಇಳಿಕೆ ವಿಚಾರ ಸಾಧಕ ಬಾಧಕ ನೋಡಿ ತೀರ್ಮಾನ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ವಿವಾಹಿತ ವ್ಯಕ್ತಿಯೊಬ್ಬರು ಲಿವ್ ಇನ್ ಸಂಬಂಧದಲ್ಲಿರೋದನ್ನ ಅಪರಾಧ ಅಂತ ಪರಿಗಣಿಸಲಾಗುವುದಿಲ್ಲ ಅಂತ ಅಭಿಪ್ರಾಯಪಟ್ಟ ಅಲಹಾಬಾದ್ ಹೈಕೋರ್ಟ್. ಎಸ್ಎಸ್ಎಲ್ಸಿಯಲ್ಲಿ ತೃತೀಯ ಭಾಷೆಗೆ ಇನ್ಮುಂದೆ ಗ್ರೇಡಿಂಗ್ ವ್ಯವಸ್ಥೆ. ತೃತೀಯ ಭಾಷೆಯಲ್ಲಿ ಪಾಸ್ ಫೇಲ್ ಪದ್ಧತಿ ಇರೋದಿಲ್ಲ. 625 ಅಂಕದ ಬದಲು 525ಕ್ಕೆ ಇಳಿಕೆ ಎಂದ ಸಚಿವ ಮಧು ಬಂಗಾರಪ್ಪ. ದೇಶ ಬಿಟ್ಟು ಪರಾರಿಯಾದ ವಜ್ರದ ವ್ಯಾಪಾರಿ ನೀರವ್ ಮೋದಿ ಹಸ್ತಾಂತರ ಪ್ರಕರಣದಲ್ಲಿ ಯುನೈಟೆಡ್ ಕಿಂಗ್ಡಮ್ ಹೈಕೋರ್ಟ್ ಮುಂದೆ ಪರಿಣಿತ ಸಾಕ್ಷಿಯಾಗಿ ಹಾಜರಾದ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ದೀಪಕ್ ವರ್ಮಾ ನೀಡಿದ ವಾದಗಳು ಅಂತಿಮವಾಗಿ ನ್ಯಾಯಾಲಯವನ್ನ ಮನವರಿಕೆ ಮಾಡೋಕೆ ವಿಫಲ. ಮಹಾರಾಷ್ಟ್ರದ ಆಹಾರ ಮತ್ತು ಔಷಧಿ ಆಡಳಿತ ಸಚಿವ ನರಹರಿ ಜಿರ್ವಾಲ್ ಅವರು ಟ್ರಾನ್ಸ್ಜೆಂಡರ್ ವ್ಯಕ್ತಿಯೊಂದಿಗಿರುವ ಖಾಸಗಿ ವಿಡಿಯೋ ವೈರಲ್. ಸಚಿವ ಜಿರ್ವಾಲ್ ಸುತ್ತ ಮತ್ತೊಂದು ವಿವಾದ. ನೇಪಾಳದ ನೂತನ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಾಲೇಂದ್ರ ಶಾ ಅವರಿಗೆ ಪ್ರಮಾಣ ವಚನ ಬೋಧಿಸಿದ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌಡಲ್. ಕ್ರೇನ್ ಡಿಕ್ಕಿ ಹೊಡೆದ ಪರಿಣಾಮ ರಸ್ತೆ ದಾಟೋಕೆ ನಿಂತಿದ್ದ ಮಹಿಳೆಯೊಬ್ಬರು ಮೃತ್ಯು. ಕಾಪು ಉದ್ಯಾವರ ಗ್ರಾಮದ ಹೋಟೆಲ್ ಲಲಿತ್ ಎದುರು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದ ಘಟನೆ. ಕೋಳಿಯ ಹಣ ನೀಡುವ ಸಂಬಂಧ ನಡೆದ ಪರಸ್ಪರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ 2 ಪ್ರಕರಣಗಳಲ್ಲಿ ಒಟ್ಟು 4 ಆರೋಪಿಗಳನ್ನು ಬಂಧಿಸಿದ ಅಜೆಕಾರು ಪೊಲೀಸರು. ಕೇರಳ ಫುಟ್ಬಾಲ್ ಅಸೋಸಿಯೇಷನ್ ಶುಲ್ಕ ಪಾವತಿ ಮಾಡದ ಕಾರಣ ಮುಖ್ಯ ಕೋಚ್ ಖಾಲಿದ್ ಜಮೀಲ್ ಸೇರಿದಂತೆ ಭಾರತೀಯ ಫುಟ್ಬಾಲ್ ತಂಡದ ಸದಸ್ಯರಿಗೆ ಕೊಚ್ಚಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣಕ್ಕೆ ಪ್ರವೇಶ ನಿರಾಕರಣೆ. ಲಡ್ಕಿ ಬೆಹನ್ಗೆ ಕೋಟ್ಯಾಂತರ ವೆಚ್ಚ ಮಾಡುವ ಸರ್ಕಾರ ಅಪೌಷ್ಟಿಕತೆಯಿಂದ ಉಂಟಾಗ್ತಿರುವ ಸಾವುಗಳನ್ನು ತಡೆಯೋಕೆ ವಿಫಲ ಆಗಿರೋದು ಯಾಕೆ? ಮಹಾರಾಷ್ಟ್ರ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ. 3 ಮಕ್ಕಳೊಂದಿಗೆ ತಾಯಿ ಬಾವಿಗೆ ಹಾರಿ ಆತ್ಮಹತ್ಯೆ. ವಿಜಯಪುರ ಇಂಡಿ ತಾಲೂಕಿನ ಮಿರಗಿ ಗ್ರಾಮದಲ್ಲಿ ನಡೆದ ಘಟನೆ. ಮಿರಗಿ ಗ್ರಾಮದ ನಿವಾಸಿ 28 ವರ್ಷದ ನಿವಾಸಿ ರಾಜಶ್ರೀ ಶಂಕರಪ್ಪ ಹಳ್ಳೂರ ಮತ್ತು 6 ವರ್ಷದ ಮಗು ಅನುಶ್ರೀ, 3 ವರ್ಷದ ಮಗು ತನು, 1 ವರ್ಷದ ಮಗು ಸಂತೋಷ್ ಮೃತರು ಅಂತ ಗುರುತಿಸಲಾಗಿದೆ.